ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಸಂಚಾರಿ ಗುರು ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ನಾವಿರೋದು ದುರ್ಗದಲ್ಲಿ ಹಿಂದೂ ಮಹಾಗಣಪತಿಯ ಒಂದು ವಿಡಿಯೋ ಕವರೇಜ್ ಮಾಡಲಿಕ್ಕೆ ಅಂತ ಬಂದಿರೋದು. ಅದ್ರ ಜೊತೆಗೆ ಯಾವ್ಯಾವೆಲ್ಲ DJ ಬಂದಿದ್ದಾವೆ ಅದ್ರ ಬಗ್ಗೆ ಒಂದು ಮಾಹಿತಿನ ಕೊಡ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಬನ್ನಿ ನೋಡ್ತಾ ಹೋಗೋಣ. ಮಹಾದ್ವಾರದ ಒಳಗಡೆಗೆ ಹೋಗೋಣ. ಗಣಪತಿ ಏನು ರೆಡಿ ಆಗಿದ್ದೇನೋ ಇಲ್ಲ ಹೊರಗಡೆ ಬರಲಿಕ್ಕೆ, ಅದು ಒಂದು ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಇನ್ನು ಸ್ವಲ್ಪ ಸ್ನೇಹಿತರೆ ನೋಡ್ತಿದ್ರಲ್ಲ LED ವಾಲ್, ಇದು ಬಂದ್ಬಿಟ್ಟು ಪೂರ್ತಿ ಮೇಲೆ ಕೆತ್ತುತ್ತಾರೆ. ಅದ್ರಾಗೂ ಕೂಡ LED ವಾಲ್ ಇದೆ, ಇದ್ರಾಗೂ LED ವಾಲ್ ಇದೆ. ಒಳ್ಳೊಳ್ಳೆ ತರಿಸಿದ್ದಾರೆ, ಏನು ಕಡಿಮೆನೇ. ಹಿಂದೂ ಮಹಾಗಣಪತಿ ಚಿತ್ರದುರ್ಗ ಅಂತ ಹೇಳಿದ್ದಾರೆ. ಈ ಕಡೆ ಬಂದುಬಿಟ್ಟು ಪ್ರತಿಯೊಬ್ಬರು ಅಲ್ಲೊಂದು ಪೇಟ ಮಾರೋದು ಮತ್ತು ಶಾಲ್ಗಳು ಮಾರೋದು ಅದನ್ನೆಲ್ಲ ಮಾಡ್ತಿದ್ರೆ. DJ ಯಾವುದೆಲ್ಲ ಬಂದಿದೆ ಅದನ್ನು ಕೂಡ ನೋಡ್ಕೊಂಡು ಬರೋಣ. ನಮ್ಮ ಹಿಂದೂ ಮಹಾಗಣಪತಿ ಟೆಂಟ್ ಮುಂದೆ ಇದ್ದೀವಿ. ಗಣೇಶನ ಒಳಗಡೆ ಇದೆ. ಈ ಕಡೆ ಕ್ರೇನ್ ಇದೆ ಎಲ್ಲ ರೆಡಿ ಮಾಡೋಕ್ಕೆ, ಎತ್ತಿಡೋಕ್ಕೆ. ಒಳಗಡೆಗೆ ಇನ್ನೂ ಗಣೇಶ ಇದೆ. ಯಾವುದೇ ಕಾರಣಕ್ಕೂ ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅನಿಸುತ್ತೆ. ಅಷ್ಟರೊಳಗೆ DJ ಯಾವೆಲ್ಲ ಇದ್ದಾವೆ ಅವ್ನು ನೋಡ್ಕೊಂಬರೋಣ. ಗಣಪತಿ ದರ್ಶನವನ್ನು ಮಾಡ್ಕೊಂಬಿಡಿ. ಸದ್ಯಕ್ಕೆ ಗಣೇಶ ಬರೋದು ಲೇಟ್ ಆಗುತ್ತೆ. ಗಣೇಶ ಬರೋ ಟೈಮ್ ಅಷ್ಟೊತ್ತಿಗೆ ಎಲ್ಲ ಒಂದು DJ ನೋಡ್ಕೊಂಬಂದುಬಿಡೋಣ. ಯಾವ ಥರ ಒಂದು ಪ್ರಿಪ್ರೇಷನ್ ನಡೀತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಅಲ್ಲಿ ಒಂದು ನಡೀತಾ ಇದೆ. ಇನ್ನು ಬಾಕ್ಸು ಕೆಳಗಡೆ ಇದ್ದಾವೆ. ಬರೀ ಲೈಟಿಂಗ್ಸ್ ಅಷ್ಟೇ ಇದೆ ಅನಿಸುತ್ತಿಲ್ಲ. ಸ್ಪೀಕರ್ ಕೂಡ ಇದ್ದಾವೆ. ಬನ್ನಿ ನೋಡೋಣ. ಬರೀ ಸ್ಪೀಕರ್ ಅಷ್ಟೇನೋ ಅಥವಾ ಬೇಸ್ ಗೀಸ್ ಎಲ್ಲ ಇದೆನೋ ಎಲ್ಲ ಒಂದು ನೋಡೋಣ. ಸೊ ಪ್ರೆಸೆಂಟ್ ಇವಾಗ ನೋಡ್ತಿದ್ರಲ್ಲ, ಇದು ಒಂದು ಹೌದು. ಜಸ್ಟ್ ಇದಕ್ಕೆ ಸ್ಪೀಕರ್ ಅಷ್ಟೇ ಇದೆ ಅನಿಸುತ್ತೆ. 4 ಸ್ಪೀಕರು, ಒಂದೊಂದು ಗಾಡಿ 4 ಸ್ಪೀಕರು. ಹಿಂದ್ಗಡೆ ಬೇಸ್ ಕೂಡ ಇದೆ ಅನಿಸುತ್ತೆ. ಲೈಟಿಂಗ್ ಸಿಸ್ಟಮ್ ಎಲ್ಲ ರೆಡಿ ಆಗ್ತಾ ಇದೆ. ಈ ಪ್ರೆಸೆಂಟ್ ಇದು ನೋಡ್ತಿರೋದು ಒಂದೇದು, ಅಂದರೆ ನಾನು ತೋರಿಸ್ತಾ ಇರೋದು ಒಂದೇದು. ಇದು ಮುಂದೆ ಹೋಗುತ್ತೋ, ಸೆಂಟ್ರಿಗೆ ಇರುತ್ತೋ, ಲಾಸ್ಟ್ಗೆ ಹೋಗುತ್ತೋ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಒಟ್ಟಿನಲ್ಲಿ DJ ಇರೋದನ್ನ ಅಷ್ಟೇ ನಿಮಗೆ ತೋರಿಸ್ಬೋದು. ಇದೊಂದು ನೋಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲೊಂದಿದೆ, ಅದನ್ನೊಂದು ತೋರಿಸ್ತೀನಿ ನಿಮಗೆ. ಜನ ನೋಡಿ ಎಷ್ಟಿದೆ, ಸುಮಾರಷ್ಟು ಜನ ಇದ್ದಾರೆ. ಇಲ್ಲಿ ಮೀಡಿಯಾದವರು ಇವರು ಎಲ್ಲರೂ ಆಲ್ರೆಡಿ ಬಂದಿದ್ದಾರೆ. ಸ್ನೇಹಿತರೆ ಅಲ್ಲೊಂದು ರೆಡಿ ಆಗ್ತಾ ಇದೆ, ಅದನ್ನೊಂದು ತೋರಿಸ್ತೀನಿ. ಲೈಟಿಂಗ್ಸ್ ಆಲ್ರೆಡಿ ಇದೆ. ಬಿಗ್ ಡ್ಯಾಡಿ ನಿನ್ನೆ ಬಂದಿತ್ತಲ್ಲ ನೈಟು, ಬಿಗ್ ಡ್ಯಾಡಿ ನೋಡ್ಕೊಂಬಿಡಿ. ಆಲ್ರೆಡಿ ಲೈಟಿಂಗ್ಸು ಬಾಕ್ಸು ಎಲ್ಲ ಹಾಕಿದ್ದಾರೆ. ಅಣ್ಣ ಸ್ವಲ್ಪ ಸೈಡ್ ನೋಡಿ. ಬಿಗ್ ಡ್ಯಾಡಿ ಫ್ಯಾನ್ಸು, ಏನೇನು ಬಿಗ್ ಡ್ಯಾಡಿ ತುಂಬ ಫ್ಯಾನ್ಸ್ ಇದ್ದಾರೆ. ಸೌಂಡ್ ಇನ್ನೂ ಇಲ್ಲ. ಏಕದಂತ ಲೈಟ್ಸ್ ಬಂದುಬಿಟ್ಟು ಏಕದಂಥದ್ದು. ಬಾಕ್ಸ್ ಎಲ್ಲ DJದ್ದು ಸೆಟ್ ಬಂದುಬಿಟ್ಟು ಬಿಗ್ ಡ್ಯಾಡಿದು. ಓಕೆ, ಇದೊಂದು ನೋಡಿದ್ರಲ್ಲ ಬಿಗ್ ಡ್ಯಾಡಿ, ಚೆನ್ನಾಗಿದೆ ಬಿಗ್ ಡ್ಯಾಡಿ ನೋಡಿ. ಫ್ಯಾನ್ ಬೇಸ್ ಎಷ್ಟಿದೆ, ಎಷ್ಟು ಜನ ಆಲ್ರೆಡಿ. ಇನ್ನೊಂದು ಸ್ವಲ್ಪ ಹುಷಾರು, DJ ಲೈಟಿಂಗ್ಸ್, LED ಲೈಟಿಂಗ್ಸ್ ಬರುತ್ತಲ್ಲ, ಲೇಸರ್ ಲೈಟಿಗೆ ಕ್ಯಾಮ್ರಾ ನೆನೆಸ್ಕೊಳ್ತವೆ. ಅದೊಂದು ಸ್ವಲ್ಪ ಹುಷಾರಾಗಿದೆ ಅಷ್ಟೇ, ಇನ್ನೇನಿಲ್ಲ. ಬಿಗ್ ಡ್ಯಾಡಿ ನೋಡ್ಕೊಳ್ಳಿ. ಬಿಗ್ ಡ್ಯಾಡಿ ಇದು ನಿನ್ನೆ ನೈಟೇ ಬಂದು ಆಲ್ರೆಡಿ ಆಲ್ಮೋಸ್ಟ್ ರೆಡಿ ಆಗಿದೆ. ಹಿಂದ್ಗಡೆದು ಇದು ಯಾವುದಪ್ಪ, ಇದು ಒಂದು ರೆಡಿ. ಅಂದರೆ ಬಿಗ್ ಡ್ಯಾಡಿ 2ನೇ ತೋರಿಸಿದೆ. ಇದು ಬಂದುಬಿಟ್ಟು 3ನೇದು. ಇನ್ನು 4, 5, 6 ಮೇ ಬಿ 6 ಗಾಡಿ ಅಂತ ಅನಿಸುತ್ತೆ. ಲೈಟಿಂಗ್ಸ್ ಚೆಕ್ ಮಾಡ್ತಾ ಇದ್ದಾರೆ. ಪ್ರೀತಿ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಅಂತ ನೋಡಿ. ಇದು ಬಂದುಬಿಟ್ಟು ಪ್ರೀತಿ ಸೌಂಡ್ಸ್ ಆ್ಯಂಡ್ ಲೈಟ್ಸು. ಆಲ್ಮೋಸ್ಟ್ ಇದೆಲ್ಲ ಕಂಪ್ಲೀಟಾಗಿ ರೆಡಿ ಆಗಿದೆ. ಇನ್ನೇನು ಸ್ವಲ್ಪ ಟೆಸ್ಟಿಂಗ್ ಎಲ್ಲ ನಡೀತಾ ಇದೆ. ಲೈಟ್ ಟೆಸ್ಟಿಂಗ್ ನಡೀತಾ ಇದೆ, ಸೌಂಡ್ ಟೆಸ್ಟಿಂಗ್ ಮಾಡಿದ್ದಾರೆ ಎಲ್ಲ ಗೊತ್ತಿಲ್ಲ. ಈ ಕಡೆ ಬಿಗ್ ಡ್ಯಾಡಿ, ಈ ಕಡೆ ಬಂದುಬಿಟ್ಟು ಪ್ರೀತಿ ಲೈಟ್ಸ್ ಆ್ಯಂಡ್ ಸೌಂಡ್ಸ್ ಅಂತೇಳಿ. ಸ್ನೇಹಿತರೆ ಈ ಥರ ಖಾಲಿ ರೋಡ್ ಹೆಂಗೆ ಕಾಣ್ತಿದೆ, ಇದರಲ್ಲಿ ಲಕ್ಷ ಜನ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಈ ಲಕ್ಷ ಜನಕ್ಕೆ ಒಂದು ಸೇಫ್ಟಿ ಸೆಕ್ಯೂರಿಟಿ ಬೇಕೇ ಬೇಕಲ್ವ. ಅದಕ್ಕೋಸ್ಕರ ನಮ್ಮ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು, ಮಿಲಿಟ್ರಿ ಫೋರ್ಸ್ ಆಗಿರ್ಬೋದು, ವಿವಿಧ ಇಲಾಖೆ ಯಾವ ಇಲಾಖೆ ಇದ್ದಾವೋ, ಅಂದರೆ ಸೆಕ್ಯೂರಿಟಿ ಸಂಬಂಧಪಟ್ಟಂತೆ, ಅಂದರೆ ಒಂದು ಭದ್ರತೆ ಸಂಬಂಧಪಟ್ಟಂತೆ ಯಾವ ಇಲಾಖೆ ಇದ್ದಾವೋ ಎಲ್ಲ ಇಲಾಖೆಯವರಿಗೂ ಒಂದು ತುಂಬು ಹೃದಯದ ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದರೆ ಅವರ ಒಂದು ಕಾರ್ಯ ಬಂದುಬಿಟ್ಟು ಮಹತ್ವದ ಕಾರ್ಯ ಆಗಿರುತ್ತೆ. ಎಲ್ಲರ ಒಂದು ಸೇಫ್ಟಿ ನೋಡ್ಕೊಳೋದು, ಸೆಕ್ಯೂರಿಟಿ ಅವರ ಕೈಯಲ್ಲಿರುತ್ತೆ. ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿದೆ ಯಾವುದೇ ಕಾರಣಕ್ಕೂ ಈ ಮೆರವಣಿಗೆನೇ ಸ್ಟಾರ್ಟ್ ಮಾಡೋದೇ ಬೇಡ ಅಂತ ಹೇಳ್ತೀನಿ. ಅವರ ಒಂದು ಕರ್ತವ್ಯ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಅವರು ಇಲ್ಲ ಅಂತೇಳಿದರೆ ತುಂಬ ಒಂದು ತೊಂದರೆಗಳಾಗ್ಬೋದು, ಒಂದು ಗಲಭೆಗಳಾಗ್ಬೋದು, ಇಲ್ಲ ಒಂದು ಜಗಳಗಳಾಗ್ಬೋದು, ಏನೇ ಒಂದು ಇದ್ದರೂ ಕೂಡ ಅವರು ಎಲ್ಲ ಒಂದು ಸೇಫ್ಟಿಯಿಂದ ಕಾಪಾಡ್ಕೊಂಡು ಬರ್ತಾರೆ. ನೋಡಿ
ಎಲ್ಲ ಕಡೆ ಬಂದುಬಿಟ್ಟು ಒಂದು ಕ್ಯಾಮ್ರಾ ಫೆಸಿಲಿಟಿ ಆಗಿರ್ಬೋದು, ಸೆಕ್ಯೂರಿಟಿ ಒಂದು ಫೆಸಿಲಿಟಿ ಆಗಿರ್ಬೋದು ಎಲ್ಲ ಮಾಡ್ತಾರೆ. ಇಂಥ ಒಂದು ಕಾರ್ಯ ಮಾಡೋರಿಗೆ ಒಂದು ಧನ್ಯವಾದ ಹೇಳೋದು ನಮ್ಮ ಒಂದು ಕರ್ತವ್ಯ. ಈಗ ನೋಡಿದರೆ ರೋಡ್ ನಿಮಗೆ ಖಾಲಿ ಖಾಲಿ ಅನಿಸುತ್ತೆ, ಆಮೇಲೆ ಬಂದರೆ ನಿಂತ್ಕೊಳಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟೇ ಜನ ಸೇರುತ್ತೆ ಇಲ್ಲಿ. ಕಡಿಮೆ ಅಂದರೆ ಒಂದು 5-6 ಲಕ್ಷ ಜನ ಸೇರುತ್ತೆ. ಈ ವರ್ಷ ಬಂದುಬಿಟ್ಟು ತುಂಬಾ ಒಂದು ಡಿಸ್ಕಸ್ ಇತ್ತು, ನಮಗೆ ಡಿ ಜೆ ಸಿಗುತ್ತಾ ಇಲ್ವಾ, ಅಥವಾ ಅಟ್ಲೀಸ್ಟ್ ಸ್ಪೀಕರ್ ಆದರೂ ಸಿಗುತ್ತಾ ಇಲ್ಲ, ಪರ್ಮಿಷನ್ ಆದರೂ ಸಿಗುತ್ತಾ ಇಲ್ಲ ಅಂತೇಳಿ. ಎಲ್ಲ ಬಂದುಬಿಟ್ಟು ಪರ್ಮಿಷನ್ ಸಿಕ್ತು, ಎಲ್ಲ ಆಯಿತು. ಗಣಪತಿ ಆಗಿರ್ಬೋದು, ಯಾವುದೇ ಒಂದು ಗಣಪತಿ ಒಂದು ಆಗಿರ್ಬೋದು, ನಮ್ಮ ಕಲಾ ಸಂಸ್ಕೃತಿಗಳನ್ನ ಒಂದು ಪ್ರೋತ್ಸಾಹ ಮಾಡೋಣ, ಅವು ಕೂಡ ಬೇಕು. ಅದ್ರ ಜೊತೆಗೆ ಈಗಿನ ಕಾಲಕ್ಕೆ ಆಲ್ರೆಡಿ ಅಪ್ಡೇಟ್ ಆಗಿಬಿಟ್ಟಿದ್ರೆ ಡಿ ಜೆ ಇಲ್ಲ ಅಂದರೆ ನಮಗೆ ಹಬ್ಬನೇ ಅನಿಸಲ್ಲ ಅಂತ ಜನಗಳು ಅಂದೇ ಅಂತಾರೆ. ಹಾಗಾಗಿ ಅದು ಒಂದು ಸ್ವಲ್ಪ ಇದ್ರೂ ಕೂಡ ಏನೋ ಒಂಥರ ಖುಷಿ. ವರ್ಷಕ್ಕೊಂದ್ಸರಿ ಅದ್ದೂರಿಯಾಗಿ ಹಬ್ಬ ಮಾಡ್ತೀವಿ. ಈ ಥರದ್ದೊಂದು ಎಂಟರ್ಟೈನ್ಮೆಂಟ್ ಇಲ್ಲ ಅಂದರೆ ಬೇಜಾರಾಗೋಗ್ಬಿಡುತ್ತೆ. ಸೊ ಅಲ್ಲೊಂದು ರೆಡಿ ಆಗ್ತಿದೆ MS ಸೌಂಡ್ಸ್ ಅಂತೇಳಿ. ಅದು ಬಂದುಬಿಟ್ಟು MS ಸೌಂಡ್ಸು ಯಾವುದು ಎಲ್ಲಿದು ಅಂತ ಆಲ್ಮೋಸ್ಟ್ ಗೊತ್ತಿರಲ್ಲ. 17 ಗಾಡಿ ಪಾಸಿಂಗ್ ಬಂದುಬಿಟ್ಟಿದ್ದು 17. ಮೇ ಬಿ ಇದು ದಾವಣಗೆರೆದು ಇರ್ಬೋದು ಅನಿಸುತ್ತೆ. ಎಲ್ಲದಕ್ಕೂ 4 ಅಥವಾ 5 ಮಿನಿಮಮ್ 6 ಸ್ಪೀಕರು ಕಟ್ಬೋದು ಅಂತ ಅನಿಸುತ್ತೆ. ಇದರಲ್ಲಿ 4 ಸ್ಪೀಕರ್ ಅಷ್ಟೇ. ಎಲ್ಲವಕ್ಕೂ 4 ಅಷ್ಟೇ ಪರ್ಮಿಷನ್ ಕೊಟ್ಟಿರೋದು. MS ಸೌಂಡ್ಸ್ ಆ್ಯಂಡ್ ಲೈಟ್ಸು ಇದು ಬಂದುಬಿಟ್ಟು ಇದು ಈಗ ರೆಡಿ ಆಗ್ತಾ ಇದೆ. 1 2 3 ನೋಡಿದೆ, ಇದು 4ನೇದು. ಇಲ್ಲೇನು ರೆಡಿ ಆಗ್ತಾಯಿತ್ತಲ್ಲ, ಇದು 4ನೇದು. MS ಸೌಂಡ್ಸು 4 ಬಾಕ್ಸ್ ಕೊಟ್ಟಿದ್ದಾರೆ. ಲೈಟಿಂಗ್ಸ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಸದ್ಯಕ್ಕೆ ಇಷ್ಟು ಪ್ರಿಪ್ರೇಷನ್ ನಡೀತಾ ಇದೆ. ಲೈಟಿಂಗ್ಸು ಮೇ ಬಿ ಲೈಟಿಂಗ್ಸ್ ಇರ್ಬೋದು ಅನ್ಸುತ್ತೆ, ಇಲ್ಲ ಇದಾವಲ್ಲ ಅಣ್ಣ. ಲೈಟಿಂಗ್ಸ್ ಕಟ್ಟಲ್ಲ ಇದಕ್ಕೆ, ಲೈಟಿಂಗ್ಸ್ ಏನು ಗೊತ್ತಿಲ್ಲ, ಸದ್ಯ ನೋಡೋಣ. ಆ ಕಡೆ ಇದು ಬಾಕ್ಸ್ ಅಂತ ಕಟ್ಟಿದ್ದಾರೆ, ಈ ಕಡೆಗೆಲ್ಲ ಇನ್ನೂ ಪ್ರಿಪ್ರೇಷನ್ ನಡೀತಾನೇ ಇದೆ. ಇದು 4ನೇದು, ಮೇ ಬಿ 6 ಅಂತ ಹೇಳಿದ್ರು, 6 ಅಥವಾ ಇಷ್ಟನ್ನು ನೋಡೋಣ. ಸ್ನೇಹಿತರೆ, ಇನ್ನೂ ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದ್ದಾವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.